ನೀರು ಬಂದಿದೆ. ಏನು ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡವರು, ನೀರು ಬಂದಿರಲಿಲ್ಲ. ಯಜಮಾನ್ರು ಅಳದು ಇಂಜಿನಿಯರ್ ಕಲಿಯೋರು ಬುದ್ಧಿ ಇಲ್ಲಿ ಈಚೆ ಬಿಸಾಕಿ ತೊಗೊಂಬರ್ತಾಯಿದ್ದಾಳೆ ನೋಡಿ. ಫಸ್ಟ್ ನೀವು ಒಳಗಡೆ ಮಾತ್ರ ಮಾಡೋದು ಕೆಲಸ, ಹೊರಗಡೆ ಅದಕ್ಕೆ ಕಲಿ ಅಂತ. ಇಲ್ಲಿ ಹಾಕ್ರಿ. ಇಲ್ಲಿ ನೋಡಿ, ಈಗ ಅನ್ನ ರೆಡಿಯಾಗಿದೆ ನೋಡಿ. ಪುಲಾವ್ ಅನ್ನ ಅಂತೂ ಮಸ್ತಾಗಿ ರೆಡಿಯಾಗಿದೆ. ಟೊಮೆಟೊ ಬಾತು ನೋಡಿ. ನಾವು ರೇಷನ್ ಅಕ್ಕಿದು ಮಾಡಿದ್ರೂ ಎಷ್ಟು ಉದುರಾಗಿ ಬಂದಿದೆ, ನಿಮಗೆ ಕಾಣ್ತಿರ್ಬೋದು ನೋಡಿ. ಇಲ್ಲಿ ನೋಡಿ, ರೇಷನ್ ಅಕ್ಕಿದು ಮಾಡಿದ್ದೇನೆ, ತುಂಬ ಚೆನ್ನಾಗಿದೆ. ನಿಮಗೆ ಈಗ ಸರ್ವ್ ಮಾಡಿಯೂ ನಾನು ತೋರಿಸ್ತೇನೆ ನೋಡಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರೋವಂಥ ಟೊಮೆಟೊ ಬಾತ್ ರೆಡಿಯಾಗಿದೆ. ಇಲ್ಲಿ ಯಾರಿಗೆಲ್ಲ ಇಷ್ಟ ಅಂಥೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಮಸ್ತಾಗಿದೆ ಅಲ್ಲ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ನಿನ್ನೆ ಇಡೀ ದಿನ ವಿಡಿಯೋ ಮಾಡಲಿಲ್ಲ. ಯಾಕೆ ಅಂತಂದರೆ ಆಗಲಿಲ್ಲ. ಯಜಮಾನರು ತಿರುಪತಿಗೆ ಹೋದರು. ಒಂದು ಹೋಗುವಾಗ ಕ್ಲಿಪ್ ತೊಗೊಂಡಿನಿ, ಇವತ್ತು ಹಾಕ್ತೀನಿ. ಯಾಕೆ ಅಂದರೆ ಅವರು 3 ದಿನ ಹೋಗ್ಯಾರು, ನಾಳೆ ಬರ್ತಾಯಿದ್ದಾರೆ. ನಿನ್ನೆ ವಿಡಿಯೋ ಮಾಡಲಿಲ್ಲ, ಸಾರಿ, ನಿನ್ನೆ ಇಲ್ಲ ಮೊನ್ನೆ ಇಲ್ಲ, 2 ದಿನ ಆಯ್ತು ಅವ್ರು ಹೋಗಿ ಆಲ್ರೆಡಿ. ಈಗ ಅವ್ರು ಯಾವತ್ತು ಹೋಗಿದ್ದಾರೆ ಅಂದರೆ 26ನೇ ತಾರೀಕಿಗೆ ಹೋಗಿದ್ದಾರೆ. ಫೆಬ್ರವರಿ 27, 28ಕ್ಕೆ ನೈಟ್ ಬರ್ತಾಯಿದ್ದಾರೆ. ಈಗ ಆಲ್ರೆಡಿ ಇವತ್ತು 28 ಬರ್ತಾಯಿದ್ದಾರೆ. ಇವತ್ತು ನೈಟು ನಾನು 2 ದಿನ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ನಾನು ಏನು ಮನೆ ಕೆಲಸನೇ ಇತ್ತು, ಪದೇ ಅದನ್ನು ಏನು ಹಾಕೋದು ಅಂತೇಳಿ ಹಾಕಲಿಲ್ಲ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಯಾವುದಂತೇಳಿ ತೋರಿಸ್ತೀನಿ ಬನ್ನಿ ನೋಡಿ. ಆಲ್ರೆಡಿ ಟೈಮ್ ಬಂದು 12:45, 1 ಗಂಟೆ ಹತ್ತಿರ ಆಗ್ತಾ ಬಂದಿದೆ ಮಧ್ಯಾಹ್ನ. ದೀಪ ನೋಡಿ ಇನ್ನೂ ಇದೆ. ಇಲ್ಲಿ ಟೊಮೆಟೊ ಬಾತನ್ನು ಮಾಡ್ತಾಯಿದ್ದೀನಿ ಇವತ್ತು ನೋಡಿ. ಇಲ್ಲಿ ಒಂದು ದೊಡ್ಡದು 4 ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಬೇಕಾಗುವಂಥ ಪದಾರ್ಥ ಕಸೂರಿ ಮೆಂತಿ ಇದ್ದರೆ ತೊಗೊಳ್ಳಿ, ಇಲ್ಲ ಅಂದರೆ ಮೆಂತ್ಯ ಸೊಪ್ಪನ್ನು ತೊಗೊಳ್ಳಿ. ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ಇದೆಲ್ಲವನ್ನು ರೆಸಿಪಿ ಬರುತ್ತೆ ನಿಮಗೆ. ರೆಸಿಪಿ ಕೂಡ ಹಾಕ್ತೀನಿ ಇದೇ ಚಾನಲಲ್ಲಿ ನೋಡಿ. ಬಾತ್ ಮಾಡ್ಬೇಕಾದ್ರೆ ನೋಡಿ, ಸಣ್ಣ ಮಿಕ್ಸರಲ್ಲಿ ಟೊಮೆಟೊ ರುಬ್ಬಿದ್ರೆ ಈ ಥರ ಎಲ್ಲ ಗೋಡೆ ಸಿಡಿತು. ಈಗಿದು ನನಗೆ ಡಬ್ಬಲ್ ಕೆಲಸನೇ ಅಂತ ಹೇಳ್ಬೋದು ನೋಡಿ. ಇದನ್ನು ಬಿಸಿ ಇದ್ದದ ಕಡೆ ಹಿಡಿಬಾರ್ದು ಸ್ನೇಹಿತರೆ, ಎಲ್ಲ ಎಲೆಗಳು ಹಾಳಾಕ್ಕವು. ಈಗ ಈ ಕೆಲಸನ ಮಾಡಬೇಕು ನಾನೀಗ. ಡಬ್ಬಲ್ ಕೆಲಸ ಅಲ್ವಾ. ಈಗ ಇದೆಲ್ಲ ಒರೆಸ್ಕೋಬೇಕು, ಬಿಟ್ಟರೆ ಕಲಿ ಬಿದ್ದು ಬಿಡುತ್ತೆ. ಅದಕ್ಕಾಗಿ ಈ ಚಂಡಿ ಬಟ್ಟೆ ಮಾಡಿ ಒರೆಸ್ಕೊಂಡ್ಬಿಡ್ತೀನಿ ಇದೆಲ್ಲ. ಈಗ ಈ ಥರ ನೋಡಿ, ಒಂದು ಕೆಲಸ ಮಾಡೋಕ್ಕೆ ಹೋಗ್ದು ಒಂದು ಕೆಲಸ ಆಗುತ್ತೆ. ಇಲ್ಲೊಂದಿಷ್ಟು ಪಾತ್ರೆಗಳನ್ನು ಹಾಗೆ ತೊಳೆಯೋದು ಇಡೋದು ಎರಡೂ ಥರ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮೇಡಮ್ ಅವ್ರು ಬರ್ತಾರೆ. ಟೈಮ್ ಆಗಿದೆ, 1:15 ಆಯಿತು, 1:45 ಆಯಿತು. ಹಾಗೆ ಇನ್ನೊಂದು ಇಲ್ಲಿ ಟೊಮೆಟೊ ಬಾತು ಕುದೀತಾ ಇದೆ. ಇಲ್ಲಿ ನಾನು ಯಜಮಾನರು ಮಾವಿನಕಾಯಿ ತಂದಿಟ್ಟಿದ್ರು ಮಣ್ಣು ಹೋಗುವಾಗ. ಪದಾರ್ಥ ಮಾಡೋ ಮಾವಿನಕಾಯಿ ನೋಡಿ, ಇಷ್ಟು ಬೇಗ ಇರುವೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಯಾವಕ್ಕೆ. ಸ್ವೀಟಲ್ಲ, ಬೆಲ್ಲ ಹಾಕಿ ಕುದಿಸಿರ್ತೀವಿ ನೋಡಿ, ಬೇಗನೆ ಇರುವೆ ಬಂದ್ಬಿಟ್ಟು. ಎಷ್ಟು ಸ್ವೀಟಾಗಿ ಚೆನ್ನಾಗಿರುತ್ತೆ ಗೊತ್ತಾ. ಇದು ಅನ್ನದೊಟ್ಟಿಗೆ ಮಸ್ತಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಒಗ್ಗರಣೆ ಕೊಡಬೇಕು, ಒಗ್ಗರಣೆ ಕೊಟ್ಟಿಲ್ಲ. ಇದೆಲ್ಲ ಕ್ಲೀನ್ ಮಾಡಿ ಈಗ ಒಗ್ಗರಣೆ ಕೊಡ್ತೇನೆ ನೋಡಿ. ನಾನಿಲ್ಲಿ ಒಗ್ಗರಣೆಗೆ ಮಾವಿನಕಾಯಿ ಪದಾರ್ಥ ತೋರಿಸಿದ್ನಲ್ಲ ಸ್ನೇಹಿತರೆ ಆವಾಗಲೇ, ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, 5-6 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಹಿಂಗೆ ಹಾಕಿದರೆ ಚೆನ್ನಾಗಿರುತ್ತೆ ಇದು ನೋಡಿ. ಈಗ ಫ್ರೈ ಆಗಿದೆ. ಕರಿಬೇವು ಸೊಪ್ಪಿದ್ರೆ ಹಾಕೊಳ್ಳಿ, ತುಂಬಾ ಬಿಸಿಲು ಉಂಟು, ಹೊರಗಡೆ ಹೋಗೋದಕ್ಕಾಗಲಿಲ್ಲ, ನನಗೂ ಕೂಡ ಬಿಟ್ಟೆ. ಇಲ್ಲಿ ನೋಡಿ, ಈಗ ಇದಕ್ಕೆ ನಾನು ಏನು ಮಾವಿನಕಾಯಿ ಇದೇ ಪಾತ್ರೆಗೆ ಹಾಕಬೇಕಂದ್ರೆ ಇದು ತುಂಬ ದೊಡ್ಡ ಪಾತ್ರೆ ಇದೆ, ಇರುವೆಗಳು ತುಂಬಾ ಬರ್ತಾಯಿದ್ದಾವೆ ಸ್ನೇಹಿತರೆ. ಅದಕ್ಕಾಗಿ ಸಣ್ಣ ಪಾತ್ರೆಗೆ ಇದನ್ನೇ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಅಂಥೇಳಿ ಈ ಥರ ಒಗ್ಗರಣೆ ಕೊಟ್ಟನು ಕುದಿಸ್ಕೋಬೋದು, ಬೇಕಂದರೆ ಅದು ಕೂಡ ಬರುತ್ತೆ. ಈ ಥರ ಮೇಲ್ಗಡೆಯಿಂದ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಇದನ್ನೆಲ್ಲ ಈಗ ಮಿಕ್ಸ್ ಮಾಡಿಬಿಡ್ತೇನೆ. ಇದು ಸೈಡ್ ಡಿಶ್ ಆಗಿ ಅನ್ನಕ್ಕೆ ಅದು ತುಂಬಾ ಚೆನ್ನಾಗಿರುತ್ತೆ.
ನನಗೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಈಗ ಆಣಿಲ್ಲ, ಯಾಕಂದರೆ ಎಲ್ಲ ಕುದಿಸಿದ್ದು ರೆಡಿ ಇದೆ. ಒಗ್ಗರಣೆಗೆ ಮಾತ್ರ ಇದನ್ನು ಮಾಡಿದ್ದು. ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ನಾನು ಈಗ ಬಿಟ್ಬಿಡ್ತೀನಿ ಇದನ್ನು ಇಲ್ಲಿಗೆ. ಇದ್ರ ಮೇಲಿಗೆ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡ್ತೇನೆ. ಸ್ವಲ್ಪ ಆರಿದ ಮೇಲೆ ಒಂದು ಪ್ಲೇಟಲ್ಲಿ ನೀರು ಹಾಕಿ ಇಟ್ಬಿಡ್ತೇನೆ ಸ್ನೇಹಿತರೆ, ಯಾಕಂದರೆ ತುಂಬ ಇರುವೆಗಳು ಬರ್ತಾ ಇದ್ದಾವೆ ಇಲ್ಲಿ, ಅದಕ್ಕಾಗಿ. ಟೊಮೆಟೊ ಬಾತ್ ರೆಡಿಯಾಗಿದೆ ಸ್ನೇಹಿತರೆ. ಇಲ್ಲಿ ನಾನು ರೇಷನ್ ಅಕ್ಕಿದ ಮಾಡಿದ್ರೂ ತುಂಬಾ ಚೆನ್ನಾಗಿ ಉದುರಾಗಿ ಬಂದಿದೆ, ಮಸ್ತಾಗಿದೆ ನೋಡಿ, ಕಾಣ್ತಿರ್ಬೋದು ನಿಮಗೆ. ಇಲ್ಲಿ ನಮ್ಮ ಮೇಡಮ್ ಅವ್ರು ಬಂದು ಕೂತಿದ್ದಾರೆ. ಈಗ ಇವತ್ತು ಬೇಗ ಬಂದಿದ್ದಾರೆ ಕಾಲೇಜಿಂದ. ಸ್ವಲ್ಪ ಇದನ್ನೇ ಅವರಿಗೆ ಹಾಕಿ ಕೊಡ್ಬೇಕಂತ ಈಗ ಇದರೊಳಗಡೆ ಈಗ ಹಾಕಿ ಕೊಡ್ತೇನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಟೊಮೆಟೊ ಬಾತ್ ಮಧ್ಯಾಹ್ನದಾಗ ಊಟ ಮಾಡತ್ತಿದ್ದೆವು. ನಮ್ಮ ಮೇಡಮರು ಅದರಲ್ಲಿ ಬೌಲ್ ಒಳಗಡೆ ಹಾಕ್ಕೊಂಡಿದ್ದಾರೆ ನೀರು. ಹಾಗೆ ಅಲ್ಲಿ ನಿನ್ನೆ ಕರೆದಿರಿದ್ವಿ ಸಂಡೆಗೆ ಉಂಟು. ಅದಕ್ಕೆ ಸಲಾಡದು ಏನು ಮಾಡಲಿಲ್ಲ ಸ್ನೇಹಿತರೆ, ಬೇಡ ಅಂಥೇಳಿ ಬಿಟ್ಟಿದ್ದೀನಿ. ಟೇಸ್ಟ್ ಮಾಡಿ ಹೇಳ್ತೀವಿ. ಮಸ್ತಾಗಿದೆ. ಆವಾಗಲೇ ನಾನು ತಿಂದು ನೋಡಿದ್ದೆ ಸ್ವಲ್ಪ. ವಾವ್, ಸೂಪರಾಗಿದೆ ಇಷ್ಟೇ. ಸಿಂಪಲ್ಲಾಗಿ ಮಾಡಿದ್ದೀನಿ ಸ್ನೇಹಿತರೆ, ಜಾಸ್ತಿ ಏನು ಸಾಮಾನು ಇದು ಮಸಾಲೆ ಹಾಕಿಲ್ಲ. ಒಂದು ಜಾಸ್ತಿ ಮಸಾಲೆ ಹಾಕಿಲ್ಲ, ಅದೇ ಪರಿಮಳ ಬರುತ್ತೆ. ಊಟ ಮಾಡಿದ ಮೇಲೆ ಅದರದ್ದೇ ಒಂಥರ ಡರಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಕವು ಅಲ್ಲಷ್ಟೇ. ಹೇಗಿದೆ? ಸೂಪರ್. ಜೋರ್ಲೆ ಹೇಳ್ರಿ ಒಂದಿಟ್ಟು. ಚೆನ್ನಾಗಿದೆ. ಚೆನ್ನಾಗಿ ಉಂಟಾ? ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಇಷ್ಟ ಆಗುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ, ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಈಗ ಮಧ್ಯಾಹ್ನದಾಗ ಊಟ ಮಾಡ್ತಾಯಿದ್ದೀವಿ ನೋಡಿ. ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ 1 ಇಂಚಷ್ಟು ಶುಂಠಿ, ಒಂದು 7ರಿಂದ 10 ಲವಂಗ, 1 ಇಂಚಷ್ಟು ಚಕ್ಕೆ, 1 ಗೆಡ್ಡೆ ಬೆಳ್ಳುಳ್ಳಿ. ಮೇನು ಬೆಳ್ಳುಳ್ಳಿ ಬೇಕು, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊತೀನಿ ನೋಡಿ. ಇದನ್ನು ಇದಕ್ಕೆ ತಕ್ಕೊಂಡ್ಬಿಡ್ತೇನೆ ನಾನು. ಕಲ್ಲೇನಾದರೂ ಇದ್ದರೆ ಕುಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದೇ ಮಿಕ್ಸಿ ಜಾರಿಗೆ ನಾನು ಒಂದು 4 ಟೊಮೆಟೊನ ಹಾಕ್ತೇನೆ ನೋಡಿ. ಈಗ 4 ಟೊಮೆಟೊ ಹಾಕಿ ಇದನ್ನು ನಾನು ಮಿಕ್ಸಿ ಮಾಡ್ತೇನೆ ನೋಡಿ. ಟೊಮೆಟೊ ಪ್ಯೂರಿನ ಮಾಡಿಟ್ಟಿದ್ದೀನಿ. ಒಗ್ಗರಣೆ ಕೊಡೋಣ ನೋಡಿ. 1-2 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಎಣ್ಣೆನ ಹಾಕ್ತೀನಿ ನೋಡಿ. ಎಣ್ಣೆ ಕಾಯಿ 1 ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು, 2 ಚಕ್ರ ಮೊಗ್ಗು, 2 ಪುಲಾವ್ ಎಲೆ, ಸ್ವಲ್ಪ ಕರಿಬೇವು ಸೊಪ್ಪು ಎಲ್ಲವನ್ನು ಇದಕ್ಕೆ ಹಾಕ್ತೇನೆ. ಈಗ ಇದನ್ನು ಸ್ವಲ್ಪ ನಾವು ಬಾಡಿಸ್ಕೊಳ್ಳೋಣ ಇದರೊಟ್ಟಿಗೆ ನೋಡಿ. ಈಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನಿಲ್ಲಿ 2 ಈರುಳ್ಳಿ, 1 ಕಾಯಿ ಮೆಣಸನ್ನ ಉದ್ದವಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬೆಳ್ಳುಳ್ಳಿ, ಚಕ್ಕೆ, ಶುಂಠಿ ಏನು ರುಬ್ಬಿಟ್ಕೊಂಡಿದ್ದೀವಿ ನೋಡಿ, ಅದನ್ನು ಹಾಕಿದ್ದೇನೆ. ಅದರದ್ದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಇದರದ್ದು ಹಸಿ ಸ್ಮೆಲ್ಲ ಸ್ವಲ್ಪ ಹೋಗಲಿ ನೋಡಿ. ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಒಂದಿಷ್ಟು ಮೆಂತ್ಯ ಪಲ್ಯನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಮೆಂತ್ಯ ಪಲ್ಯ ಇಲ್ಲಾಂದರೆ ಕಸೂರಿ ಮೆಂತ್ಯನ ಹಾಕ್ಕೊಳ್ಳಿ. ಕಸೂರಿ ಮೆಂತಿ ಇಲ್ಲ ಅಂದರೆ ಮೆಂತ್ಯ ಪಲ್ಯನ ಸೇರಿಸ್ಕೊಳ್ಳಿ. ಈಗ ಇದನ್ನು ಫ್ರೈ ಮಾಡಬೇಕಾಗತ್ತೆ ಚೆನ್ನಾಗಿ ನೋಡಿ. ಈಗ ಎಲ್ಲ ಮಿಕ್ಸ್ ಆದಮೇಲೆ ರುಬ್ಬಿಟ್ಟಿರುವಂಥ ಟೊಮೆಟೊ ಪ್ಯೂರಿ ಫ್ರೆಶ್ ಆಗಿ ರುಬ್ಕೊಂಡು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದು ಹಸಿ ವಾಸನೆ ಹೋಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ. ಹಸಿ ವಾಸನೆ ಹೋಗಿದೆ. 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರು, ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ ನೋಡಿ. 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ, ಸ್ವಲ್ಪ ಹಳದಿ ನೋಡಿ, ಅರಿಶಿನ ಹುಡಿ ಸ್ವಲ್ಪ. ಈಗ ಇದನ್ನು ನಾವು ಮಿಕ್ಸ್ ಮಾಡೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕಿರೋದು ಬಂದು ಕಾಶ್ಮೀರಿ ಚಿಲ್ಲಿ ನೋಡಿ. ಈಗ ಇದು ಸ್ವಲ್ಪ ನಮಗೆ ಇನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ಹೀಗೆ ಫ್ರೈ ಆಗಲಿ ನೋಡಿ. ಇಲ್ಲಿ ಸೈಡಿಗೆ ಎಲ್ಲ ಎಣ್ಣೆ ಹೇಗೆ ಬಿಟ್ಕೊಂಡಿದೆ ಸ್ನೇಹಿತರೆ. ಈಗ ಇದಕ್ಕೆ ನಾವು ಏನು ಮಿಕ್ಸಿಯಲ್ಲಿ ಟೊಮೆಟೊದೆಲ್ಲ ರುಬ್ಬಿದೆಯಲ್ಲ ಅದರಲ್ಲಿ ಅಳಗಡಿಸಿ ಸ್ವಲ್ಪ ನೀರನ್ನು ಹಾಕ್ತೇನೆ
ನಾವು ಯಾವ ಗ್ಲಾಸಿಂದ ತೊಗೊಂಡಿರ್ತೀವಿ ನೋಡಿ ಮೆಜರ್ ಮಾಡ್ಕೊಂಡು ಹಾಕ್ಕೊಳ್ಳಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ತೊಗೊಳ್ಳಿ, ಜಾಸ್ತಿ ತೊಗೊಳಿಕ್ಕೆ ಹೋಗಬೇಡಿ. ನಿಮ್ಗೆ ಏನಾದರೂ ಇನ್ನೂ ಉದುರ್ಬೇಕಂದ್ರೆ ಹಾಗೆ ಇನ್ನೂ ಸ್ವಲ್ಪ ನೀರು ಕಮ್ಮಿನೇ ಹಾಕ್ಕೊಳ್ಳಿ. ನಾ ಅಕ್ಕಿ ಈ ಗ್ಲಾಸಿಂದ ತೊಗೊಂಡಿರೋದ್ರಿಂದ ಈ ಗ್ಲಾಸಿಂದನೇ ನಾನಿಲ್ಲಿ ಸ್ವಲ್ಪ 4 ಗ್ಲಾಸ್ ನೀರನ್ನು ಸೇರಿಸ್ಕೊತೇನೆ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಇದು ಒಂದು ಕುದಿ ಬರಲಿ, ನಮಗೆ ಇದು ಚೆನ್ನಾಗಿ ಕುದಿಬೇಕು. ಒಂದು ಕುದಿ ಬರಲಿ ನೀರು. ಸ್ನೇಹಿತರೆ, ನಿಮ್ಮ ಹತ್ರ ಹಸಿ ಬಟಾಣಿ, ಹಸಿ ಅವರೆಕಾಳು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ. ನಾನು ಮರ್ತಿದ್ದೆ, ಸಾರಿ, ಹಸಿ ಅವರೆಕಾಳು ಇತ್ತು ಇಲ್ಲಿ, ಸ್ವಲ್ಪ ಹಾಕ್ಬೇಕಂತ ಎತ್ತಿಟ್ಟಿದ್ದೆ, ಮರ್ತು ಬಿಟ್ಟಿದ್ದೆ ನೋಡಿ. ಈಗ ನೀರು ಕುದೀತಾ ಇದ್ದಲ್ಲ ಅದಕ್ಕೆ ಹಾಕಿದ್ದೇನೆ ನೋಡಿ. ಇದು ಈಗ ಕುದೀಲಿ, ಒಂದು ಕುದಿ ನೋಡಿ. ನೀರು ಕುದೀತಾ ಇದೆಯಲ್ಲ, ಉಪಕರಣ ನೀವು ಚೆಕ್ ಮಾಡ್ಕೋಬೋದು. ಈಗ ನೋಡಿ, ಈಗ ಕುದೀತಾ ಇದೆಯಲ್ಲ ಸ್ನೇಹಿತರೆ. ಈಗ ಇದಕ್ಕೆ ನೀವು ಲಿಂಬೆ ರಸ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ತುಪ್ಪ ಹಾಕ್ಕೊಳ್ಳಿ 1 ಟೇಬಲ್ ಸ್ಪೂನು. ಯಾಕೆಂದರೆ ಸ್ವಲ್ಪ ಉದುರಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಅಕ್ಕಿ ತೊಳೆದು ನಾನಿಲ್ಲಿ ಸೋದಿಸಿ ಇಟ್ಕೊಂಡಿದ್ದೀನಿ. ಈಗ ಅಕ್ಕಿ ಎಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ರೇಷನ್ ಅಕ್ಕಿದು ಮಾಡ್ತಾಯಿದ್ದೀನಿ. ಸೋನಾ ಮಸೂರಿ ಆಗಲಿ ಯಾವಲ್ಲ ಕಾಣಿಸ್ತಿರ್ಬೋದು, ಬಾಸುಮತಿಯಲ್ಲಿ ಯಾವ ರೈಸು ಅಲ್ಲ. ನಾನಿಲ್ಲಿ ಮಾಡ್ತಾ ಇರೋದು ಬಂದು ರೇಷನ್ ಅಕ್ಕಿದು ನೋಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಈಗ ನಾನು ಲಿಡ್ಲ ಕ್ಲೋಸ್ ಮಾಡಿಬಿಡ್ತೀನಿ ಸ್ನೇಹಿತರೆ ನೋಡಿ. ಈಗ ಕುಕ್ಕರ್ ಟೋಪನನ್ನು ಮುಚ್ಚಳ ಮುಚ್ಚಿ 3 ವಿಜಿಲನ್ನು ನಾನು ಬರೆಸ್ಕೊತೇನೆ. 3 ವಿಜಿಲ್ ಆದಮೇಲೆ ನಿಮಗೆ ತೋರಿಸ್ತೇನೆ ನೋಡಿ. ಈಗ ಅನ್ನ ರೆಡಿಯಾಗಿದೆ ನೋಡಿ. ಪುಲಾವ್ ಅನ್ನಂತೂ ಮಸ್ತಾಗಿ ರೆಡಿಯಾಗಿದೆ. ಟೊಮೆಟೊ ಬಾತು ನೋಡಿ. ನಾವು ರೇಷನ್ ಅಕ್ಕಿದು ಮಾಡಿದ್ರೂ ಎಷ್ಟು ಉದುರಾಗಿ ಬಂದಿದೆ ನಿಮಗೆ ಕಾಣ್ತಿರ್ಬೋದು ನೋಡಿ. ಇಲ್ಲಿ ನೋಡಿ, ರೇಷನ್ ಅಕ್ಕಿದು ಮಾಡಿದ್ದೇನೆ, ತುಂಬ ಚೆನ್ನಾಗಿದೆ. ನಿಮಗೆ ಈಗ ಸರ್ವ್ ಮಾಡಿಯೂ ನಾನು ತೋರಿಸ್ತೇನೆ ನೋಡಿ. ಸ್ನೇಹಿತರೆ, ತುಂಬಾ ಚೆನ್ನಾಗಿರೋವಂಥ ಟೊಮೆಟೊ ಬಾತ್ ರೆಡಿಯಾಗಿದೆ. ಇಲ್ಲಿ ಯಾರಿಗೆಲ್ಲ ಇಷ್ಟ ಅಂಥೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಮಸ್ತಾಗಿದೆ ಅಲ್ಲ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ. ನೀರು ಬಂದಿದೆ. ಏನು ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡವರು, ನೀರು ಬಂದಿರಲಿಲ್ಲ. ಯಜಮಾನ್ರು ತಿರುಪತಿಗೆ ಹೋಗ್ಯಾರಲ್ಲ, ಅವ್ರು ಬರುತ್ತಕ್ಕ ಅಂಥೇಳಿ ಗಾರ್ಡನಿಗೆ ನೀರು ಹಾಕಕ್ಕೆ ನಮ್ಮ ಅಮ್ಮರ ಮನೆಗೆ ನಾನೇ ಹೋಗಿದ್ದೆ. ಈಗ ಬಂದೆ. ಟೈಮ್ ಸಾಯಂಕಾಲ 6 ಗಂಟೆಗಿದೆ. ಈಗ ಶ್ರೇಯ ಕೂಡ ಮಧ್ಯಾಹ್ನ ಬಂದಿದ್ದಾಳೆ. ಹಾಗಾಗಿ ನೀರು ಬಂದದ್ದು ಅವಳು ನೋಡಿರಲಿಲ್ಲ. ಸ್ವಲ್ಪ ಬೈದ ಕಟ್ಟಿಗೆ ಕಡ್ದಿಟ್ಟಿದ್ದಾರೆ ತೊಗೊಂಬರ್ಲಿಕ್ಕೆ ನೋಡಿ. ಶ್ರೇಯನಿಗೆ ಹೇಳಿದೆ. ಅವಳು ಯಾವ ಥರ ಪ್ಲ್ಯಾನ್ ಮಾಡಿದ್ದಾಳೆ ಗೊತ್ತಾ ಸ್ನೇಹಿತರೆ? ಅಲ್ಲಿ ಬರ್ತಾಯಿದ್ದಾಳೆ ನೋಡಿ. ಇಲ್ಲಿ ಆ ಕಂಪೌಂಡ್ ಆ ಒಳಗಡೆ ಏನು ನಿಮಗೆ ಸಗಣಿ ಮರ ಕಾಣುತ್ತಲ್ಲ, ಅಲ್ಲಿದ್ದು ಕಟ್ಟಿಗೆ ಕಂಪೌಂಡ್ ಒಳಗಡೆ ನಿಂತು ಈಚೆ ಬಿಸಾಕಿಲ್ಲ. ಐಡಿಯಾ ನೋಡಿ ಅವಳದ್ದು, ಇಂಜಿನಿಯರ್ ಕಲಿಯೋರು ಬುದ್ಧಿ. ಇಲ್ಲಿ ಈಚೆ ಬಿಸಾಕಿ ತೊಗೊಂಬರ್ತಾಯಿದ್ದಾಳೆ ನೋಡಿ. ಇವತ್ತು ಫಸ್ಟ್ ಟೈಮ್ ಅವಳಿಗೆ ಹೊರಗಡೆ ಕೆಲಸ ಹಚ್ಚಿದ್ದೇನೆ. ನನಗೆ ನಗೆ ಬರ್ತಾಯಿದೆ ಸ್ನೇಹಿತರೆ. ಅದಕ್ಕೂ ಗಲಾಟೆ ಮಾಡಿ ಹೋಗಿದ್ದಾಳೆ. ಈ ಥರ ಕೆಲಸ ಮಾಡಬೇಕು ರಜೆ ಇದ್ದಾಗ. ಯಾವಾಗ ಮಾಡಿದ್ದೀರಿ ನೀವು ಕೆಲಸ? ನೀವು ಮಾಡೋದೇ ಇಲ್ಲ. ನೀವು ಒಳಗಡೆ ಮಾತ್ರ ಮಾಡೋದು ಕೆಲಸ, ಹೊರಗಡೆ ಅದಕ್ಕೆ ಕಲಿ ಅಂತ. ಇಲ್ಲಿ ಹಾಕ್ರಿ, ಇಲ್ಲಿ ಇವು ಗಿಡಕ್ಕೆಲ್ಲ ಕೊಡಾಕೆ ಬರ್ತಾ ಅಂಥೇಳಿ ಅವರಿಗೆ ಹೇಳಿದ್ವಿ ಸ್ನೇಹಿತರೆ. ಇವು ಗಿಡಕ್ಕೆ ಅದು ಬೇಕಂಥೇಳಿ ಕೈ ಕಟ್ ಮಾಡಿ ಇಟ್ಟಿದ್ರು ಅವರು ಕ್ಲೀನ್ ಮಾಡುವಾಗ ಆ ಸೈಟಲ್ಲಿ. ಅದನ್ನು ತರಬೇಕಂದೆ, ನನಗೆ ಕೆಲಸದಾಗ ಆಗಿರಲಿಲ್ಲ. ಅದಕ್ಕೆ ಅವಳಿಗೆ ಹೇಳಿದ್ದೀನಿ. ಅವಳು ತರ್ತಾಯಿದ್ದಾಳೆ, ಹೋಗಿ ಕಾಣ್ತಿರ್ಬೋದು ಅಲ್ಲಿ ಹೋಗ್ತಾ ಇದ್ದಾಳೆ ನೋಡಿ. ಈ ಥರ ಕೆಲಸ ಹಚ್ಬೇಕು ಇವಳಿಗೆ, ಬರೋಬ್ಬರಿ ಇರ್ತಾಳೆ ನೋಡಿ. ಸ್ನೇಹಿತರೆ, ತೋರ
ಈಗ ನಾನು ಸಹ ತಂದೋಗಿದೆ ತೋರಣ ಶ್ರೇಯ ಕೂಡ ಅಲ್ಲಿ ಇನ್ನೂ ತರ್ತಾಯಿದ್ದಾಳೆ. ನಾನು ನೀರು ಬಿಟ್ಟು ಒಂದಿಷ್ಟು ಕಟ್ಟಿಗೆ ತೊಗೊಂಡು ಹೋದೆ. ಅದಮ್ಮ ಒಳಗಡೆದೆಲ್ಲ ಅದು ಇನ್ನೂ ಉಂಟಾ? ನಾವು ಹೋಗಿರೇನು ಆಚೆಯಿಂದ ಈಚೆ ನೋಡಿ. ಇಲ್ಲಿ ಇನ್ನೂ ಎಷ್ಟು ಕಟ್ಟಿಗಿದಾವಂತೆ. ಇಲ್ಲಿ ಇನ್ನೊಂದು ಸ್ವಲ್ಪ ಅದಾವು. ಕಟ್ಟಿಗೆ ಒಂದಿಷ್ಟು ತಂದು ಹಾಕಿದ್ವಿ ಸ್ನೇಹಿತರೆ. ತುಂಬಾ ಕಟ್ಟಿಗಿದಾವೆ. ಭಾರ ಕೂಡ ಅದಾವೆ. ತೋರಣ ಶ್ರೇಯ ಅನ್ಕೊಡಿ ಎಲ್ಲ ಕಟ್ಟಿಗೆಗಳನ್ನೀಗ ತಂದು ಹಾಕೊಂಡ್ಬಿಟ್ಟು ಸುಸ್ತಾಯಿತು ನಮಗೂ ಕೂಡ. ಈಗ ಹೇಗಿದ್ರು ಟೊಮೆಟೊ ಬಾತಿದೆ, ಏನು ಮಾಡಲ್ಲ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್. ತುಂಬಾ ಸುಸ್ತಾಯಿತು, ಕೂತ್ಕೊಂಡು ಸ್ನೇಹಿತರೆ ಇಲ್ಲಿ ಹೊರಗಡೆ. ಈಗ ನಮ್ಮದು ರೇಣುಕಾ ಸಾರಿ ಹೌಸ್ ಅಂತೇಳಿ ಒಂದು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿದ್ದೀನಿ. ಪ್ಲೀಸ್ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೀರೆಗಳನ್ನು ವಿಡಿಯೋ ಹಾಕ್ತೀನಿ. ಸೀರೆದಲ್ಲಿ ಯಾವ್ದು ಬೇಕಂತೇಳಿ ನಂಬರ್ ಕೂಡ ಹಾಕಿದ್ದೀನಿ, ಫೋನ್ ನಂಬರು. ಮೆಸೇಜ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ.